ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 2025ರಲ್ಲಿ ನೀಟ್ ಪರೀಕ್ಷೆನ ಬರಿಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆಯೋ ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ನೀಟ್ ಎಕ್ಸಾಮ್ನ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಓಕೆನಾ? ಸೊ ಈಗ ನಾವು ತಿಳ್ಕೊತಾ ಹೋಗೋಣ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ. ಮೊದಲಿಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿರ್ತಕ್ಕಂತಹ ನಿಮ್ಮ ಎಲ್ಲ ಡೀಟೇಲ್ಸ್ಗಳು SSLC ಮಾರ್ಕ್ಸ್ ಕಾರ್ಡಲ್ಲಿರ್ತಕ್ಕಂಥ ಡೀಟೇಲ್ಸ್ಗಳು ಸೇಮ್ ಆಗಿರಬೇಕಾಗುತ್ತೆ. ಮೀನ್ಸ್ ಮ್ಯಾಚ್ ಆಗ್ತಿರ್ಬೇಕಾಗುತ್ತೆ. ಸೊ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಅಪಾರ್ ಐ ಡಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ NTA ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯನ್ನು ತಿಳಿಸಿದ್ರು. ಸೊ ನೀವು ಇನ್ನೂ ಸಹ ಕ್ರಿಯೇಟ್ ಮಾಡದೇ ಇದ್ದರೆ ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಪಾರ್ ಐ ಡಿನೂ ಸಹ ಕೆಲವೊಮ್ಮೆ ಬೇಕಾಗುತ್ತೆ. ನೆಕ್ಸ್ಟ್ ಫೋಟೋಸು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಫೋಟೋಸ್ಗೆ ಸಂಬಂಧಪಟ್ಟಂತೆ ನಮ್ಮ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆಯೂ ಸಹ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಅದು ಏನಂತಂದರೆ, ಈಗ ನೀವು ನೀಟ್ ಅಪ್ಲಿಕೇಶನನ್ನು ಹಾಕ್ತಿದ್ರೆ ಅಂತಂದರೆ ಸೊ ಫೋಟೋಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫೋಟೋಸ್ಗೆ ಕೆಲವು ರೂಲ್ಸ್ ಇರತಕ್ಕಂಥದ್ದು ಏನಂತಂದರೆ, ನೀವು ಫೋಟೋ ಹಿಡಿಸ್ತಿರಲ್ವಾ, ಸೊ ಅದರಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ವೈಟ್ ಕಲರ್ ಇರೋ ಥರ ನೋಡ್ಕೋಬೇಕು. ಸೊ ನಿಮ್ಮ ಫೋಟೋ ಕ್ಲಿಯರ್ ಆಗಿರಬೇಕು. ಸೊ ಮೀನ್ಸ್ 80% ವಿಸಿಬಲ್ ಆಗಿರೋ ಥರ ನೋಡ್ಕೊಳ್ಳಿ. ಸೊ ಅಷ್ಟು ಕ್ಲಿಯರ್ ಆಗಿರ್ತಕ್ಕಂತಹ ಫೋಟೋ ಬೇಕಾಗುತ್ತೆ. ಮತ್ತು ಫೋಟೋ ತೆಗೆಸಿದಾಗ ಆ ಫೋಟೋ ಕೆಳಗಡೆ ನಿಮ್ಮ ನೇಮ್ ಮತ್ತು ಯಾವ ದಿನಾಂಕದಂದು ನೀವು ಫೋಟೋವನ್ನು ತೆಗೆಸಿದ್ದೀರಾ ಇದನ್ನು ಸಹ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದು ಸಹ ಇಂಪಾರ್ಟೆಂಟ್ ಆಗುತ್ತಾ. ಓಕೆನಾ? ಸೊ ಇದು ಪಾಸ್ಪೋರ್ಟ್ ಸೈಜ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನು ಸಹ ಬೇಕಾಗುತ್ತೆ. ಸೊ ಅದೊಂದು 5 ಇದ್ದರೆ ಸಾಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋಸು ಒಂದು 10 ಇದ್ದರೆ ಸಾಕಾಗುತ್ತೆ. ಸೊ ಬಿಕಾಸ್ ನೆಕ್ಸ್ಟ್ ಮುಂದಿನ ಪ್ರೊಸೆಸ್ಗೆ ನಿಮಗೆ ಬೇಕಾಗುತ್ತೆ ಫೋಟೋಸ್ಗಳು, ಅದಕ್ಕೋಸ್ಕರ. ಆ್ಯಂಡ್ ಫೋಟೋಸ್ಗಳು ಇದೇ ವರ್ಷದಲ್ಲಿ ನೀವು ತೆಗೆಸಿರ್ಬೇಕಾಗಿರುತ್ತೆ. ಅಂತಂದರೆ ಜನವರಿ ಮಂತ್ ಇತ್ತಲ್ಲ ಅದ್ರಲ್ಲಿ ತೆಗೆಸಿದ್ರೂ ಸಹ ಸರಿ ಹೋಗುತ್ತೆ. ಇದು ಫೋಟೋಸ್ಗಳಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನು. ನೆಕ್ಸ್ಟ್ ನಿಮ್ಮ ಸಿಗ್ನೇಚರ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಸಹ ಇಂಪಾರ್ಟೆಂಟ್. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡಲ್ಲಿರ್ತಕ್ಕಂಥ ಡೀಟೇಲ್ಸು ಬೇಕಾಗುತ್ತೆ. ಆ್ಯಂಡ್ ಮಾರ್ಕ್ಸ್ ಕಾರ್ಡು ಸಹ ಅಪ್ಲೋಡ್ ಮಾಡೋದಿರುತ್ತೆ. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫು. ಓಕೆನಾ? ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫನ್ನು ಸಹ ಕೇಳ್ತಾರೆ. ನೆಕ್ಸ್ಟ್ ವ್ಯಾಲಿಡ್ ಇರ್ತಕ್ಕಂತಹ ಇಮೇಲ್ ID ಬೇಕಾಗುತ್ತೆ. ಅದೇ ರೀತಿ ವ್ಯಾಲಿಡ್ ಇರುವ ಮೊಬೈಲ್ ನಂಬರು ಸಹ ಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೀಟ್ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.